ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026ನೇ ಇಸ್ವಿ ಜನವರಿ 20. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಮಂಗಳವಾರ ಆಗುತ್ತೆ. ಬಿಸಿಗೆ ಇದೆ ರಾತ್ರಿ 2 ಗಂಟೆ 13 ನಿಮಿಷದವರೆಗೂ. ಆನಂತರ ತರಿಗೆ ಆರಂಭ ಆಗುತ್ತೆ. ಶ್ರವಣ ನಕ್ಷತ್ರ ಮಧ್ಯಾಹ್ನ 1 ಗಂಟೆ 13 ನಿಮಿಷದವರೆಗೂ ಇದೆ. ಆನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಸಿದ್ಧಿಯೋಗ ಮತ್ತು ಬಾಲವ ಕರ್ಣ. ಇಲ್ಲಿ ಮಂಗಳವಾರ ಕೆಲಸ ಮಾಡಬಾರ್ದು, ಶನಿವಾರ ಮಾಡಬಾರ್ದು, ಇವೆಲ್ಲ ಈ ಯಾವುದೇ ಒಂದು ಧರ್ಮಗ್ರಂಥಗಳಲ್ಲಿ ಹೇಳಿಲ್ಲ. ಕೆಲವೊಂದಕ್ಕೆ ಮಾತ್ರ ನಿಷೇಧವಿದೆ. ಅದು ಬಿಟ್ಟು ಸಾಮಾನ್ಯವಾದಂತಹ ಕೆಲಸ ಕಾರ್ಯದಿಂದ ಖಂಡಿತವಾಗಲೂ ನಾವು ಮಾಡ್ಬೋದು, ಯಾವುದೇ ಒಂದು ತೊಂದರೆ ಇಲ್ಲ ಇಲ್ಲಿ. ಇನ್ನು ನಮ್ಮ ನಂಬಿಕೆ, ಒಬ್ಬರ ನಂಬಿಕೆಯನ್ನು ಯಾರೂ ಬದಲಾಯಿಸೋದಕ್ಕೆ ಅದು ಸಾಧ್ಯವಾಗದ ಮಾತು. ಆದ್ದರಿಂದ ಇವತ್ತು ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೇ ಇರೋದು ಒಂದು ರೀತಿ ಒಳ್ಳೆಯದು ಅಂತಲೇ ಕಂಡುಬರುತ್ತೆ. ಇನ್ನು ಇಲ್ಲಿ ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಯಾವುದೇ ರೀತಿಯ ತೊಂದರೆ ನಿಮಗೆ ಕಂಡು ಬರಲ್ಲ. ನಿಮ್ಮ ಮನದ ಆಸೆಯಂತೆ, ನಿಮ್ಮ ಒಂದು ನಿರೀಕ್ಷೆಯಂತೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಇದು ವಿಚಾರ. ಇನ್ನು ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲ ಮಧ್ಯಾಹ್ನ 3 ಗಂಟೆ 26 ನಿಮಿಷದಿಂದ 4:52ವರೆಗೂ ಇರುತ್ತೆ. ಆನಂತರ ಯಮಗಂಡ ಕಾಲ ಬಂದು ಬೆಳಗ್ಗೆ 9:42ರಿಂದ 11:08ವರೆಗೂ ಇರುತ್ತೆ. ನಾನು ಪ್ರತಿನಿತ್ಯ ಹೇಳ್ತೀನಿ, ಈ ಯಮಗಂಡ ಕಾಲ ಇದ್ದ ವೇಳೆಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು. ಹಾಗೆಯೇ ಮತ್ತೊಂದು ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಹಾಗೆಯೇ ಹೊಸ ವಾಹನವನ್ನು ಕೊಡಬಾರ್ದು. ಇಂತಿಷ್ಟು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡಿರೋದು ಒಳ್ಳೆಯದು. ಇದಾದ ನಂತರ ಇವತ್ತು ಬ್ರಾಹ್ಮಿ ಮುಹೂರ್ತ 5 ಗಂಟೆ 6 ನಿಮಿಷ ಆರಂಭ ಆಗಿ 5:56 ಬೆಳಗಿನ ಜಾವ ಇರುತ್ತೆ. ಪ್ರತಿನಿತ್ಯ ಹೇಳ್ತೀನಿ, ಈ ವೇಳೆಯಲ್ಲಿ ದೇವತಾ ಕಾರ್ಯಗಳು, ದೇವರ ಸ್ತೋತ್ರ ಹೇಳ್ಕೊಂಬೋದು, ಮಂತ್ರಗಳನ್ನು ಹೇಳ್ಕೊಂಬೋದು, ಇವಕ್ಕೆಲ್ಲ ತುಂಬ ಒಳ್ಳೆಯದು. ಆನಂತರ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:08ರಿಂದ 12:54. ಗೋಧೂಳಿ ಮುಹೂರ್ತ ಸಂಜೆ 6:13ರಿಂದ 6:38. ಇನ್ನು ಯಾವುದೇ ಕೆಲಸವನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ಮನಸ್ಥಿತಿಯಿಂದ, ಭಾವನೆಯಿಂದ ಆರಂಭ ಮಾಡ್ಬೋದು. ಮಧ್ಯಾಹ್ನ 2:25ರಿಂದ 3:11 ಇಷ್ಟು. ಇನ್ನು ದುರ್ಮುಹೂರ್ತ 9 ಗಂಟೆ 10 ನಿಮಿಷದಿಂದ 9:50 ಬೆಳಗ್ಗೆ. ಈ ವೇಳೆಯಲ್ಲಿ ಆಮೇಲೆ ಈ 11:16ರಿಂದ 12 ಈ ವೇಳೆಯಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡಲೇಬೇಡಿ. ಇದನ್ನು ದುರ್ಮುಹೂರ್ತ ಅಂತ ಕರಿತೀವಿ. ಈ ವೇಳೆಯಲ್ಲಿ ಮಾಡೋ ಕೆಲಸಗಳು 100ಕ್ಕೆ 100ರಷ್ಟು ತೊಂದರೆಗೆ ಒಳಗಾಗುತ್ತೆ. ಇಂತಿಷ್ಟು ಇಂದಿನ ವಿಚಾರ. ಇನ್ನು ಇಂದಿನ ರಾಶಿ ಭವಿಷ್ಯಗಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರ ಇಂದಿನ ಕೆಲಸ ಕಾರ್ಯಗಳು ಸುಲಭವಾಗಿ ನಡೆಯಲ್ಲ. ಕಾರಣ ಏನಪ್ಪ ಅಂದರೆ, ಇವರು ಸರಿಹಾದಿಯಲ್ಲಿ ಇದ್ದರೂ ಕೂಡ ಕುಟುಂಬ ಆದರೆ ಕುಟುಂಬದ ಹಿರಿಯರು, ಉದ್ಯೋಗ ಸ್ಥಾನ ಆದರೆ ತಮ್ಮ ಸಹೋದ್ಯೋಗಿಗಳು, ಇವರ ಪ್ರಭಾವ ಬೀರುತ್ತೆ. ಯಾರ ಮೇಲಪ್ಪ ಅಂದರೆ ಕುಟುಂಬದ ಮುಖ್ಯಸ್ಥರ ಮೇಲೆ. ಅವಾಗೇನಾಗುತ್ತೆ, ಕುಟುಂಬದ ಮುಖ್ಯಸ್ಥರು ಮತ್ತು ಇವರ ನಡುವೆ ಸ್ವಲ್ಪ ಈ ವಾದ ವಿವಾದ, ಭಿನ್ನಾಭಿಪ್ರಾಯಗಳು ಆರಂಭ ಆಗುತ್ತೆ. ಇದರಿಂದ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ನಡೆಯೋ ಒಂದು ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗಲೂ ಅಷ್ಟೇ, ಇವರು ಮತ್ತು ಮೇಲಧಿಕಾರಿಗಳು ತುಂಬ ಒಳ್ಳೆಯ ಒಂದು ಪ್ರೀತಿ, ವಿಶ್ವಾಸ, ಸ್ನೇಹದಿಂದ ಇರ್ತಾರೆ. ಆದರೆ ಇದನ್ನು ನೋಡಿದ ಕೆಲವು ಸಹೋದ್ಯೋಗಿಗಳು ಏನಪ್ಪ ಮಾಡ್ತಾರೆ ಅಂದರೆ, ಇವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾರೆ. ಆವಾಗ ವಿಧಿ ಇಲ್ಲದೆ ಒಂದು ಜವಾಬ್ದಾರಿಯುತ ಸ್ಥಾನಮಾನ ಅಲ್ವಾ, ಆದ್ದರಿಂದ ಇವರ ಹಿರಿಯ ಅಧಿಕಾರಿಗಳು ಇವರ ಜೊತೆ ವಾದವನ್ನು ಮಾಡ್ತಾರೆ. ಈ ಕಾರಣದಿಂದ ಇವತ್ತಿವರಿಗೆ ಕುಟುಂಬದ ಮತ್ತು ಉದ್ಯೋಗದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಸಮಯದ ಅಭಾವ. ಇಂತಹ ಒಂದು ಈ ತೊಂದರೆಗಳಿಂದ ಏನಾಗುತ್ತೆ, ಸರಿಯಾದ ವೇಳೆಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದ್ರಲ್ಲಿ ವಿಫಲರಾಗ್ತಾರೆ. ಇದು ಕಂಡು ಬರ್ತಾ ಇದೆ. ಆದರೂ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಆಸೆ, ಆಕಾಂಕ್ಷೆ, ಒಂದು ಒಳ್ಳೆಯ ನಿರೀಕ್ಷೆ ಇದ್ದೇ ಇರುತ್ತೆ. ಒಳ್ಳೆಯದಾಗ್ಬೋದು, ಕೆಲಸ ಕಾರ್ಯ ಮುಂದುವರಿಬೋದು ಅಂತ. ಹಾಗೆಯೇ ಅದು ನಿಜಾನೂ ಆಗುತ್ತೆ.
ದಿನ ಕಳೆದಂತೆ ಏನಪ್ಪ ಆಗುತ್ತೆ ಅಂದರೆ ಪ್ರತಿಯೊಬ್ಬರ ಮನಸ್ಸು ಸಹ ಇವರ ಬಗ್ಗೆ ಒಂದು ಒಳ್ಳೆಯ ಭಾವನೆಯನ್ನು ಗಳಿಸುತ್ತೆ. ಹಾಗೆಯೇ ಇವರ ಕೆಲಸ ಕಾರ್ಯಗಳಲ್ಲಿ ಇದ್ದ ಅಡ್ಡಿ ಆತಂಕಗಳನ್ನು ಎಲ್ಲರೂ ದೂರ ಮಾಡೋದರಲ್ಲಿ ಸಹ ಸಫಲತೆಯನ್ನು ಕಾಣ್ತಾರೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇದ್ದರೂ ಕೂಡ ನೀವು ಹಣವನ್ನು ಉಳಿಸೋ ವಿಚಾರದಲ್ಲಿ ವಿಫಲರಾಗ್ತೀರಿ, ಎಚ್ಚರಿಕೆ ಇರಲಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮಾನಸಿಕ ಒತ್ತಡದಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಇಲ್ಲಿ ಕಂಡುಬರ್ತಿದೆ. ವೃಷಭ ರಾಶಿಯಲ್ಲಿ ಜನಿಸಿರೋರ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ಇವರ ಹಿರಿಯರು ಅಂದರೆ ತಂದೆ ಆಗ್ಬೋದು ಅಥವಾ ಬೇರೆ ಯಾರೇ ಆಗ್ಬೋದು, ಅವರ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಹಾಗೆ ಒಂದು ವೇಳೆ ಅವರು ಉದ್ಯೋಗಸ್ಥರಾಗಿದ್ದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಕೆಲವೊಂದು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಈ ಕಾರಣದಿಂದ ಈ ಕುಟುಂಬದ ಅತಿ ಮುಖ್ಯವಾದಂತಹ ಜವಾಬ್ದಾರಿಗಳು ಇವರ ಪಾಲಾಗುತ್ತೆ. ಇಲ್ಲಿ ಇವರು ಬುದ್ಧಿವಂತಿಕೆಯಿಂದ ಏನು ಮಾಡ್ತಾರಪ್ಪ ಅಂದರೆ ಸ್ವಲ್ಪ ನಿಧಾನಗತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಕಾರಣ ಏನಪ್ಪ ಅಂದರೆ ಇವರ ಉದ್ಯೋಗದಲ್ಲಿ ಇವರ ಜವಾಬ್ದಾರಿ ದೊಡ್ಡ ಮಟ್ಟದ್ದಾಗಿರುತ್ತೆ. ಪ್ರತಿಯೊಂದು ವಿಚಾರಕ್ಕೂ ಪ್ರತಿಯೊಬ್ಬರು ಇವರನ್ನೇ ಅವಲಂಬಿಸಿರ್ತಾರೆ. ಕಾರಣ ಒಂದೇ, ಇವರಿಗೆ ಈ ಅಧಿಕಾರ ಅಥವಾ ಉನ್ನತ ಸ್ಥಾನ ಪ್ರಾಪ್ತಿಯಾಗುವಂತಹ ಕಾಲ ಇದಾಗಿದೆ. ಇಲ್ಲಿ ದುಡುಕುತನದಿಂದ ಇವರು ಯಾವುದೇ ಕಾರಣಕ್ಕೂ ತಮಗೆ ದೊರೆಯಬೇಕಾದಂತಹ ಅನುಕೂಲತೆಗಳನ್ನು ಕಳ್ಕೊಂಬಕ್ಕೆ ಸಿದ್ಧರಿರಲಿಲ್ಲ. ಆದ್ದರಿಂದ ಬುದ್ಧಿವಂತಿಕೆ ಮತ್ತು ಏಕಾಗ್ರತೆ ಇವೆರಡು ಇವತ್ತಿವರನ್ನ ಕಾಪಾಡುತ್ತೆ. ಕುಟುಂಬದ ಕೆಲಸ ಕಾರ್ಯಗಳನ್ನು ತುಂಬ ಮುತುವರ್ಜಿನಿಂದ ಸಂಪೂರ್ಣಗೊಳಿಸ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಯಾರ ಮನಸ್ಸಿಗೂ ನೋವಾಗದಂತೆ ಅಥವಾ ಇವರ ದುಡುಕುತನದಿಂದ ಬೇರೆಯವರಿಗೆ ಅನ್ಯಾಯ ಆಗಬಾರ್ದು, ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಉಂಟಾಗಬಾರ್ದು, ಈ ರೀತಿ ನೋಡ್ಕೊಂಡು ಮುಂದುವರಿತಾರೆ. ಈ ಕಾರಣದಿಂದ ಪ್ರತಿಯೊಂದು ಕಡೆ ಇವರಿಗೆ ಉನ್ನತ ಮಟ್ಟದ ಗೌರವ ಲಭಿಸುತ್ತೆ. ಇವರ ನಿರೀಕ್ಷೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೆಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಹ ಅಷ್ಟೇ ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳು ಮಾತ್ರ ಸ್ವಲ್ಪ ಸರಿಸಮಾನವಾಗಿರುತ್ತೆ. ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಮಾನಸಿಕ ಆರೋಗ್ಯ ಅಂದರೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಿನದಾಗಿ ಇವರನ್ನ ಕಾಡುತ್ತೆ. ಅದರಿಂದ ಒಂದು ಸರಳವಾದ ಉಪಾಯ ಅಂದರೆ ಧ್ಯಾನ ಅಥವಾ ದೈಹಿಕ ವ್ಯಾಯಾಮ. ಮಿಥುನ ರಾಶಿಯಲ್ಲಿ ಹುಟ್ಟಿರೋರು ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಇವರಿಗೆ ಮನಸ್ಸೇ ಇರಲ್ಲ. ಇವತ್ತು ಒಂದು ರೀತಿ ಈ ಜಡಭರತರು ಅಂತಾರಲ್ಲ, ಯಾರೆಷ್ಟೇ ಹೇಳಿದ್ರು ಕೆಲಸ ಆರಂಭ ಮಾಡಲ್ಲ, ಎಷ್ಟೇ ಒಂದು ಸ್ಫೂರ್ತಿ ಇದ್ದರೂ ಮಾಡಲ್ಲ, ಆ ಥರ ಇವರು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಆದರೆ ಏನಪ್ಪ ಆಗತ್ತೆ, ಅನಿರೀಕ್ಷಿತವಾಗಿ ದೊಡ್ಡ ಮಟ್ಟದ ಒಂದು ಅವಕಾಶ ಇವರನ್ನು ಹುಡುಕೊಂಡು ಬರುತ್ತೆ. ಆ ಅವಕಾಶವನ್ನು ನೋಡಿದಾಗ ಇವರಲ್ಲಿದ್ದ ಒಂದು ಸೋಮಾರಿತನ ಒಂದೇ ಕ್ಷಣದಲ್ಲಿ ಒಳ್ಳೆಯ ಮಿಂಚಿನಂತೆ ಮಾಯವಾಗಿ ಹೋಗುತ್ತೆ. ಪುನಃ ಇವರೇನು ಮಾಡ್ತಾರೆ, ಇವರು ತಮ್ಮ ನಿತ್ಯಕರ್ಮ ಏನಿವೆ ಅಥವಾ ದಿನನಿತ್ಯದ ಕೆಲಸ ಕಾರ್ಯಗಳೇನಿವೆ ಅವನ್ನೆಲ್ಲ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾರೆ. ಎಲ್ಲಿ ಯಾರೊಬ್ಬರ ಪ್ರಭಾವವೂ ಇಲ್ಲ. ಇವರ ಸ್ವಂತ ನಿರ್ಧಾರಗಳು ಅಂದರೆ ಕುಟುಂಬದಲ್ಲಿ ಸಹ ಅಷ್ಟೇ ಇವರ ಸ್ವಂತ ನಿರ್ಧಾರಗಳು ಯಾವಾಗಲೂ ಸರಿಯಾದ ಹಾದಿಯಲ್ಲಿರುತ್ತೆ. ಹಾಗೆ ಅದಕ್ಕೆ ಸಂಪೂರ್ಣ ಒಂದು ಒಳ್ಳೆಯ ಗೌರವದ ಸ್ಥಾನಮಾನ ಸಹ ಸಿಗುತ್ತೆ. ಯಾವುದೇ ತೊಂದರೆ ಇಲ್ಲ. ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ನಿಮಗೆ ನಿಮ್ಮ ಟೀಮ್ ಲೀಡರ್ ಆಗಿರ್ಬೋದು, ನಿಮ್ಮ ಬಾಸ್ ಆಗಿರ್ಬೋದು, ಅಥವಾ ಯಾರು ಆಗಲಿ, ನಿಮ್ಮ ಅಡ್ಮಿನ್ ಆಗಿರ್ಬೋದು, ಬಂದ್ಬಿಟ್ಟು ಹೇಳ್ಕೊಡ್ತಾರೆ ನಿಮಗೆ ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅಂದ್ಬಿಟ್ಟು ಒಂದು ಒಳ್ಳೆಯ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ. ಆದರೆ ನೀವೇನು ಮಾಡ್ತೀರಿ, ಅವರು ಹೇಳಿಕೊಟ್ಟರೋ ಅವರ ಒಂದು ಮಾರ್ಗದರ್ಶನ ನಡೆದರೆ ಏನಾದರೂ ತೊಂದರೆ ಉಂಟಾಗ್ಬೋದು ಅನ್ನೋ ಒಂದು ಸಂದೇಹದಿಂದ ನಿಮ್ಮದೇ ಆದಂತಹ ಪ್ರತಿಭೆಯನ್ನು ಮತ್ತು ವಿದ್ಯೆಯನ್ನು ಸಂಪೂರ್ಣವಾಗಿ ಬಳಸ್ಕೋತೀರಿ. ಇದರಿಂದ ಆಗಬೇಕಾದಂತಹ ದೊಡ್ಡ ವಿಪತ್ತು ಖಂಡಿತವಾಗ್ಲೂ ಮಾಯವಾಗುತ್ತೆ. ಏನು ತೊಂದರೆ ಏನಿಲ್ಲ. ಕುಟುಂಬದಲ್ಲಿ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುವ ಒಂದು ಮನಸ್ಸಿನ ಒಂದು ಪ್ರಯತ್ನದಲ್ಲಿ ನೀವು ಉತ್ತಮ ಫಲವನ್ನು ಕಾಣ್ತೀರಿ. ಅದು ಯಾರೊಬ್ಬರ ಜೊತೆ ವಾದ ವಿವಾದ ಮಾಡೋಕ್ಕೆ ಹೋಗಬೇಡಿ, ಪ್ರೀತಿ ವಿಶ್ವಾಸದಿಂದಿರಿ. ಉದ್ಯೋಗದಲ್ಲಿ ಸಹ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ
ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ಕಂಡುಹಿಡಿಯೋದು ಒಳ್ಳೆಯದು. ಕಟಕ ರಾಶಿಯವರಿಗೆ ಇವತ್ತು ಆರಂಭದಿಂದಾನೇ ಉತ್ತಮ ಆದಾಯ ಇರುತ್ತೆ, ಯಾವುದೇ ಒಂದು ತೊಂದರೆ ಇರಲ್ಲ. ಇವಾಗ ಎಲ್ಲರೂ ವೃತ್ತಿಯಲ್ಲಿ ಅಂದರೆ ಉದ್ಯೋಗದಲ್ಲಿದ್ರೂ ಅಷ್ಟೇ ಒಳ್ಳೆಯ ವೇತನ ಇರುತ್ತೆ. ಹಾಗೆ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿಯೂ ಅಷ್ಟೇ ಇರುತ್ತೆ. ಅದರಲ್ಲೂ ಪಾಲುಗಾರಿಕೆ ವ್ಯಾಪಾರ ಏನಾದರೂ ಇವರಲ್ಲಿ ಇದ್ದರೆ ಏನಾಗುತ್ತೆ, ಇವರಿಗೆ ಹೆಚ್ಚಿನ ಲಾಭಾಂಶ ಸಿಗುತ್ತೆ. ಇಲ್ಲಿ ಹಣಕಾಸಿನ ಕೊರತೆ ಇಲ್ಲ, ಹಣಕಾಸಿನ ತೊಂದರೆ ಇಲ್ಲ. ಆದರೆ ಏನಪ್ಪ ಆಗುತ್ತೆ ಅಂದರೆ ಇವರ ಆಪ್ತರ ಒಂದು ಜೀವನದಲ್ಲಿ ಕೆಲವೊಂದು ಕೆಟ್ಟ ಘಳಿಗೆ ಎದುರಾಗುತ್ತೆ. ಅವರಿಗೆ ಅನಾರೋಗ್ಯ ಉಂಟಾಗ್ಬೋದು ಅಥವಾ ಬೇರೆ ಯಾವುದೋ ಒಂದು ರೀತಿಯ ತೊಂದರೆ ಉಂಟಾಗ್ಬೋದು. ಆ ವೇಳೆ ಇಲ್ಲೇನು ಮಾಡ್ತಾರೆ, ಇವರು ಕಷ್ಟಪಟ್ಟು ಕೂಡಿಟ್ಟ ಹಣವನ್ನು ಅವ್ರಿಗೋಸ್ಕರ ಖರ್ಚು ಮಾಡ್ತಾರೆ. ಅಂದರೆ ಇಲ್ಲಿ ಖರ್ಚು ವೆಚ್ಚಗಳ ಬಗ್ಗೆ ಇವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಬೇರೆಯವರ ಸಂಪೂರ್ಣ ಜವಾಬ್ದಾರಿಯನ್ನು ಇವರೇ ತೊಗೊಂಬರೋ ಬದಲು ಆ ಜವಾಬ್ದಾರಿಯನ್ನು ಹಂಚಿಕೊಳ್ಳೋದು ಒಳ್ಳೆಯದು. ಅದು ಮುಖ್ಯ. ಕಾರಣ ಏನಪ್ಪ ಅಂದರೆ ಇವರ ಮನಸ್ಸಿನಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನಾನು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ತಗೋಬೇಕು, ಒಳ್ಳೆಯ ಕೀರ್ತಿ ಸಂಪಾದನೆ ಮಾಡಬೇಕು, ನನ್ನ ಪ್ರಭಾವದ ಮೇಲೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೀಬೇಕು, ಈ ರೀತಿ ಒಂದು ಆಲೋಚನೆಗಳಿರುತ್ತೆ. ಅದನ್ನು ಬಿಟ್ಟು ಕೇವಲ ಒಂದು ನಿತ್ಯ ಜೀವನಕ್ಕೆ ಅನುಕೂಲವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಾಗೆಯೇ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಆತ್ಮೀಯರ ಜೊತೆ ಚರ್ಚೆ ಮಾಡಿದ್ರೆ ಉತ್ತಮ ಮಾರ್ಗದರ್ಶನ ಸಹ ಸಿಗುತ್ತೆ. ಇಲ್ಲೇ ಇವತ್ತು ಒಳ್ಳೆಯ ದಿನ, ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ನೀವು ತೆಗೆದುಕೊಳ್ಳುವಂತಹ ಕೆಲವೊಂದು ತೀರ್ಮಾನಗಳು ನಿಮ್ಮ ಜೀವನವನ್ನು ರೂಪಿಸುತ್ತೆ. ಆಗಲೇ ಹೇಳಿದ್ರೆ ಹಣಕಾಸಿಗೆ ಯಾವುದೇ ತೊಂದರೆ ಉಂಟಾಗಲ್ಲ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ನಿಮ್ಮ ಕಣ್ಣುಗಳಿಗೆ ಪೆಟ್ಟಾಗ್ಬೋದು, ಅಥವಾ ಈ ಆಹಾರವನ್ನು ಸೇವಿಸೋದ್ರಿಂದ, ಕಲುಷಿತ ಆಹಾರ ಸೇವಿಸೋದ್ರಿಂದ ಈ ಅನಾರೋಗ್ಯ ಉಂಟಾಗ್ಬೋದು, ಇನ್ಫೆಕ್ಷನ್ ಆಗಿಬಿಡ್ಬೋದು, ಕೈ ಕಾಲುಗಳಲ್ಲಿ ನೋವು ಕಂಡು ಬರ್ಬೋದು. ಈ ಥರ ಸ್ವಲ್ಪ ದೈನಂದಿನ ಈ ಸಣ್ಣ ಪುಟ್ಟ ವ್ಯಾಯಾಮವನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯ ಖಂಡಿತ ಸುಧಾರಿಸುತ್ತೆ. ಯಾವುದೇ ಒಂದು ತೊಂದರೆ ಕಂಡುಬರಲ್ಲ. ಸಿಂಹರಾಶಿಯಲ್ಲಿ ಜನಿಸಿರೋರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ. ತಮ್ಮ ಕೆಲಸ ಕಾರ್ಯಗಳನ್ನು ಸ್ವತಂತ್ರವಾಗಿ ನಿರ್ವಹಿಸಬೇಕು ಅನ್ನೋ ಒಂದು ಆಸೆ ಮತ್ತು ಗುರಿ ಇರುತ್ತೆ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡಿದ್ರೂ ಕೂಡ ಅಚಾನಕ್ಕಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಈ ಕಾರಣದಿಂದ ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಬೇರೆಯವರನ್ನು ಆಶ್ರಯಿಸಲೇಬೇಕು ಅಂತಹ ಪರಿಸ್ಥಿತಿ ಇವರಿಗೆ ಎದುರಾಗುತ್ತೆ. ಆದರೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಅದರಲ್ಲೂ ಕುಟುಂಬದ ವಿಚಾರ ತಗೊಂಡಾಗ ಇವರ ಬಾಳ ಸಂಗಾತಿ ಅಂದರೆ ಗಂಡ ಅಥವಾ ಹೆಂಡತಿ ಮತ್ತು ಮಕ್ಕಳ ಒಂದು ಸಹಾಯ ಸಿಗುತ್ತೆ. ಈ ಕಾರಣದಿಂದ ಕೌಟುಂಬಿಕ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿರಲ್ಲ. ಪ್ರತಿನಿತ್ಯದಂತೆ ಒಂದು ಸುಖ ಸಂತೋಷದಿಂದ ಜೀವನ ನಡ್ಕೊಂಡು ಹೋಗುತ್ತೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ, ಉದ್ಯೋಗದಲ್ಲಿ ಅದೇನೇ ಆದರೂ ಕೂಡ ಇವರ ಸ್ವಂತ ಕೆಲಸ ಕಾರ್ಯಗಳು ಇವರ ಒಂದು ಪ್ರತಿಭೆಯನ್ನು ಅವಲಂಬಿಸಿರುತ್ತೆ. ಈ ಕಾರಣದಿಂದ ತಮ್ಮ ಅನಾರೋಗ್ಯವನ್ನು ಬದಿಗೊತ್ತಿ ಏನು ಮಾಡ್ತಾರೆ, ತುಂಬ ಕಷ್ಟಪಟ್ಟು ತಮ್ಮ ಜವಾಬ್ದಾರಿಗಳನ್ನು ಮುಂದುವರಿಸ್ತಾರೆ. ಇಲ್ಲಿ ಇವರ ಈ ಒಂದು ನೀತಿ ಪ್ರತಿಯೊಬ್ಬರಿಗೂ ಮಾದರಿಯಾಗುತ್ತೆ. ಈ ಕಾರಣದಿಂದ ಹಿರಿಯ ಅಧಿಕಾರಿಗಳು ಮತ್ತು ಅವರ ಸಹೋದ್ಯೋಗಿಗಳು ಇವರ ಬೆಂಬಲಕ್ಕೆ ನಿಲ್ತಾರೆ. ಇವರಿಗೆ ಬೇಕಾದ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದರೂ ಕೂಡ ಬೇರೆಯವರಿಂದ ಸಾಕಷ್ಟು ಸಹಾಯ ಸಿಗುತ್ತೆ. ಹಣದ ಕೊರತೆ ಉಂಟಾಗಬಹುದೇ ಹೊರತು ಹಣದ ತೊಂದರೆ ಎಂದಿಗೂ ಇವರಿಗೆ ಇದನ್ನ ಕಾಡಲ್ಲ. ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಬೇಕು, ಅದು ಇವರ ಕೈಲಿ ಇರುತ್ತೆ. ಆರೋಗ್ಯದ ಬಗ್ಗೆ ಮಾತ್ರ ಆಲ್ರೆಡಿ ಹೇಳಿದ್ದೀನಿ, ಇನ್ಫೆಕ್ಷನ್ಸ್ ಆಗುವಂತಹ ಸಾಧ್ಯತೆ ಇದೆ. ಅದರಿಂದ ಈ ಸ್ವಲ್ಪ ಅಲ್ಪ ಮಟ್ಟದಲ್ಲೇ ಇದ್ದಾಗ ಈ ಆರೋಗ್ಯವನ್ನು ಸರಿಪಡಿಸ್ಕೊಂಬೋದು ತುಂಬ ಒಳ್ಳೆಯದು. ಸಾಧ್ಯವಾದಷ್ಟು ಕೆಲಸ ಕಾರ್ಯ ನಡುವೆ ಸ್ವಲ್ಪ ವಿಶ್ರಾಂತಿಯನ್ನು ತಗೊಳ್ಳಿ, ಅದು ನಿಮಗೆ ತುಂಬ ಒಳ್ಳೆಯದು. ಇವತ್ತು ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಏನು ಮಾಡ್ತಾರೆ, ಇವರ ಮೂಲ ಉದ್ದೇಶ ಈ ದಿನ ತಮ್ಮ ವರಮಾನವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ. ಉತ್ತಮ ಆದಾಯ ಇರುತ್ತೆ, ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಆದರೆ ಅದಕ್ಕೆ ಒಂದು ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ.
ಮುಖ್ಯವಾಗಿ ಕೌಟುಂಬಿಕ ವಿಚಾರಕ್ಕೆ ಬಂದಾಗ ಏನು ಮಾಡ್ತಾರಪ್ಪ ಇವರು ಅಂದರೆ, ಇವರ ಜೊತೆ ಯಾರು ತುಂಬ ಕ್ಲೋಸ್ ಆಗಿರ್ತಾರೆ ಅಂಥವ್ರ ಜೊತೆಗೂಡಿ ಈ ಸ್ವತಂತ್ರವಾಗಿ ಒಂದು ವ್ಯಾಪಾರ ವ್ಯವಹಾರವನ್ನು ಆರಂಭಿಸ್ತಾರೆ. ಆನಂತರ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಬೇರೆಯವರನ್ನು ಅಂದರೆ ಇವರ ಆತ್ಮೀಯರನ್ನೇ ಪಾಲುಗಾರರನ್ನಾಗಿ ಮಾಡ್ಕೊತಾರೆ. ಅಂದರೆ ಹೊಸ ಪಾಲುಗಾರಿಕೆಯ ವ್ಯಾಪಾರವನ್ನು ಆರಂಭಿಸ್ತಾರೆ. ಒಂದು ವೇಳೆ ವೃತ್ತಿ ಕ್ಷೇತ್ರದಲ್ಲಿ ಇದ್ದವರು ಅಂದರೆ ಕೆಲಸ ಉದ್ಯೋಗದಲ್ಲಿದ್ದವರು ಏನು ಮಾಡ್ತಾರೆ, ಅವರು ತಮ್ಮ ಉದ್ಯೋಗದ ಜೊತೆ ತಮ್ಮ ಬಿಡುವಿನ ವೇಳೆಯಲ್ಲಿ ತಮಗೆ ಗೊತ್ತಾದಂತಹ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಿಳಿಸೋದು, ಅದರಿಂದ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಒಟ್ಟಾರೆ ಹಣಕಾಸಿನ ತೊಂದರೆ ಉಂಟಾಗಲ್ಲ, ಯೋಚನೆ ಅನ್ನೋದು ಬೇಡ. ನಿಮ್ಮ ಸ್ವಂತ ನಿರ್ಧಾರಕ್ಕೆ, ನಿಮ್ಮ ಸ್ವಂತ ನಿಲುವಿಗೆ ನೀವು ಬದ್ಧರಾಗಿರಬೇಕು. 100 ಜನ 100 ಹೇಳ್ತಾರೆ, ಅದ್ರ ಬಗ್ಗೆ ಕೇರ್ ಮಾಡೋಕ್ಕೆ ಹೋಗಬೇಡಿ. 100 ಜನ 100 ರೀತಿ ಒಂದು ಸಲಹೆ ಸೂಚನೆ ಕೊಡ್ತಾರೆ, ಅದನ್ನು ಪಾಲಿಸೋಕ್ಕೆ ಹೋಗಬೇಡಿ, ಅದನ್ನು ಕೇಳಬೇಕು. ಬೇರೆಯವರು ಹೇಳೋ ಮಾತು ಕೇಳದೆ ಹೋದರೆ ನಿಮಗೆ ತೊಂದರೆ, ಅವರು ಬೇರೆ ರೀತಿ ತೊಂದರೆ ಕೊಡ್ತಾರೆ. ಆದ್ದರಿಂದ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಬಾಳ್ತೀರಿ ನೀವು ಈ ದಿನ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕಂಡುಬರಲ್ಲ. ಉತ್ತಮ ಮಾದರಿಯಲ್ಲಿ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುವ ರೀತಿಯಲ್ಲಿ ಮುಂದುವರಿತೀರಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇದ್ದರೂ ಕೂಡ ಅದಕ್ಕೆ ತಕ್ಕಂತಹ ಖರ್ಚು ವೆಚ್ಚಗಳು ಬರುತ್ತೆ. ಆದರೂ ಕೂಡ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರೂ ಕೂಡ ಹಣವನ್ನು ಉಳಿಸುವುದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಆರೋಗ್ಯದ ಬಗ್ಗೆ ಹೇಳಿದ್ದೀನಿ ಆಲ್ರೆಡಿ, ಹುಷಾರಾಗಿರಿ ಸಾಕು, ಏನೂ ತೊಂದರೆ ಆಗಲ್ಲ. ತುಲಾ ರಾಶಿಯಲ್ಲಿ ಹುಟ್ಟಿರೋರು ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ತೋರ್ತೀರಿ. ಆದರೆ ಏನಾಗುತ್ತೆ, ಸುಲಭವಾಗಿ ಆಗಬೇಕಾದ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಪರಿಶ್ರಮ ಬೇಕಾಗುತ್ತೆ. ಅಂದರೆ ಇಲ್ಲಿ ನೇರ ನಡೆ ಅಥವಾ ನುಡಿ ಇದರ ಬದಲಾಗಿ ಬುದ್ಧಿವಂತಿಕೆಯಿಂದ ಒಂದು ಸೂಕ್ತವಾದಂತಹ ಉಪಾಯವನ್ನು ಮೂಡಿಸಬೇಕು. ಅಂದರೆ ಉಪಾಯದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು. ಆಗ ಮಾತ್ರ ನೀವು ಇವತ್ತು ಯಶಸ್ಸನ್ನು ಗಳಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ದೈಹಿಕ ಶಕ್ತಿ ಚೆನ್ನಾಗಿರುತ್ತೆ. ಆ ಕಾರಣದಿಂದ ಕಷ್ಟಪಟ್ಟು ದುಡಿತೀರಿ. ನಿಮ್ಮ ದುಡಿಮೆಗೆ ತಕ್ಕಂತೆ ಒಂದು ಉತ್ತಮ ಪ್ರತಿಫಲ ಸಿಗುತ್ತೆ. ಪ್ರತಿಯೊಬ್ಬರೂ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಕುಟುಂಬದಲ್ಲಂತೂ ನೀವಿಲ್ಲದೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಇವತ್ತು ನಡೆಯಲ್ಲ. ನಿಮಗೆ ವಿಶ್ರಾಂತಿ ಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ, ಆದರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಕ್ಕೆ ಸಹ ಇವತ್ತು ಸಾಧ್ಯ ಆಗಲ್ಲ. ಆದರೆ ಏನಪ್ಪ ಆಗುತ್ತೆ, ಕುಟುಂಬದಲ್ಲಿ ನಿಮ್ಮ ಸೋದರ ಅಥವಾ ಸೋದರಿಯ ಜೊತೆ ಅನಾವಶ್ಯಕವಾಗಿ ಹಣಕಾಸಿನ ವಿಚಾರವಾಗಿ ಕಲಹ ಅಂದರೆ ಜಗಳ ಉಂಟಾಗುತ್ತೆ. ಇಲ್ಲದಿದ್ದರೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ದುಡುಕುತನ ಬೇಡ, ಸ್ವಲ್ಪ ಪ್ರತಿಯೊಬ್ಬರ ಮಾತನ್ನು ಮನಸ್ಸಿಟ್ಟು ಕೇಳಿ, ಅದರಲ್ಲಿ ಯಾವುದು ನಿಜ ಯಾವುದು ತಪ್ಪು ಅದನ್ನು ನೋಡ್ಕೊಂಡು ಮುಂದುವರೆದ್ರೆ ಯಾವುದೇ ಒಂದು ತೊಂದರೆ ಇಲ್ಲ. ಆದರೂ ಕೂಡ ನೀವು ನಿಮ್ಮ ಮನಸ್ಸಿನ ವಿರುದ್ಧವಾಗಿ ನಡೀತೀರಿ, ಬೇರೆಯವರೊಂದಿಗೆ ಹೊಂದಿಕೊಂಡು ಬಾಳ್ತೀರಿ, ಬಿಡಿ ಇರಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ನಿಮ್ಮೊಂದಿಗೆ ಬೇರೆಯವರು ತಮ್ಮ ಒಂದು ಮನಸ್ಸಿನಲ್ಲಿರುವ ಅಭಿಪ್ರಾಯವನ್ನು ತಿಳಿಸ್ತಾರೆ. ಆ ಅಭಿಪ್ರಾಯದೊಂದಿಗೆ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಒಟ್ಟಾರೆ ಒಳ್ಳೆಯ ದಿನ ಅವತ್ತು, ಏನೂ ತೊಂದರೆ ಇಲ್ಲ. ಆದರೆ ನಿಮ್ಮ ನಿರೀಕ್ಷೆಯಂತೆ ಯಾವುದೇ ಒಂದು ಫಲ ಸಿಗಲ್ಲ, ಮನಸ್ಸಿಗೆ ಸಂತೃಪ್ತಿ ಅನ್ನೋದು ಇವತ್ತು ಇರಲ್ಲ. ಹಣಕಾಸಿನ ತೊಂದರೆ ಇಲ್ಲ, ಆರೋಗ್ಯದ ಬಗ್ಗೆ ಯೋಚನೆ ಬೇಡ, ಉತ್ತಮ ಆರೋಗ್ಯ ನಿಮಗಿರುತ್ತೆ. ವೃಶ್ಚಿಕ ರಾಶಿಯವರು ತಮ್ಮ ಕೆಲಸ ಕಾರ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ. ಯಾವುದೇ ಕಾರಣಕ್ಕೂ ತಮಗೆ ದೊರೆಯಬೇಕಾದಂತಹ ಒಂದು ಅವಕಾಶಗಳಾಗ್ಬೋದು ಅಥವಾ ಯಶಸ್ಸಾಗ್ಬೋದು, ಅದು ಕೈ ತಪ್ಪಬಾರ್ದು ಅಥವಾ ಬೇರೆಯವರ ಪಾಲಾಗಬಾರ್ದು. ಇವರ ತಪ್ಪಿನಿಲ್ಲ, ಬೇರೆಯವರ ಪಾಲಾಗಬಾರ್ದು. ಇದಕ್ಕೆ ಯಾವ ರೀತಿಯ ಒಂದು ಈ ಶ್ರದ್ಧೆಯನ್ನು ತೋರಿಸ್ಬೇಕು ಅದನ್ನು ಇವರು ತೋರಿಸ್ತಾರೆ. ಈ ಕಾರಣದಿಂದ ಮೊದಲನೇದಾಗಿ ಇವರು ಏಕಾಗ್ರತೆಯಿಂದ ಒಂದೇ ಮನಸ್ಸಿನಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಇವರ ಆರಂಭ ಮಾಡಿದಾಗ ಏನಾಗುತ್ತೆ, ಅದನ್ನು ನೋಡಿದವ್ರಿಗೆ ತುಂಬ ನಿಧಾನಗತಿ, ಇದು ಇವನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬರ್ತಾರೆ. ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ. ಆಗ ಇವರು ಕ್ರಮೇಣವಾಗಿ ಏನು ಮಾಡ್ತಾರೆ, ಅತಿ ವೇಗವಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ
ನಿರೀಕ್ಷಿಸಿದ ಯಶಸ್ಸನ್ನು ಗಳಿಸ್ತಾರೆ. ಒಟ್ಟಾರೆ ಇವರು ಕುಟುಂಬದ ವಿಚಾರ ಆಗ್ಬೋದು ಅಥವಾ ಉದ್ಯೋಗದ ವಿಚಾರ ಆಗ್ಬೋದು, ಬೇರೆ ಯಾರನ್ನೂ ದೂರಲ್ಲ, ತಮ್ಮ ತಪ್ಪಿಗೆ ಬೇರೆಯವರನ್ನ ಗುರಿ ಮಾಡಲ್ಲ, ಇರೋದನ್ನು ಇದ್ದದ್ದಾಗೆ ಒಪ್ಕೋತಾರೆ. ಈ ಕಾರಣದಿಂದ ಎಲ್ಲರ ಗಮನ ಇವರ ಕಡೆ ಇರುತ್ತೆ. ಹಾಗೆಯೇ ಬಹು ದಿನದಿಂದ ಒಂದು ನಿರೀಕ್ಷೆ ಮಾಡ್ತಾ ಇದ್ದಂತಹ ಉನ್ನತ ಅಧಿಕಾರ ಇವರ ಪಾಲಗಾಗುತ್ತೆ. ಇದಕ್ಕೆ ಆತ್ಮೀಯರೊಬ್ಬರ ಸಹಾಯ ಮತ್ತು ಸಹಕಾರ ಸಿಗುತ್ತೆ. ಸ್ವಂತ ಉದ್ದಿಮೆ ಆರಂಭ ಮಾಡಬೇಕು ಅನ್ನೋ ಒಂದು ಮನಸ್ಸು ಇದ್ದವರಿಗೆ ಸಾಧ್ಯ ಆಗುತ್ತೆ. ಕಾರಣ ಏನಪ್ಪ ಅಂದರೆ, ಇವರಿಗೆ ಮನೆತನದಿಂದ ಬರಬೇಕಾದಂತಹ ಆಸ್ತಿ ಅಥವಾ ಹಣದ ಪಾಲು ಈ ಸಮಯದಲ್ಲಿ ದೊರೆಯುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಿದೆ. ಒಟ್ಟಾರೆ ಎಲ್ಲ ರೀತಿಯೂ ಒಂದು ಯಶಸ್ಸಿನ ದಿನ ಇದು. ಹಣಕಾಸಿಗೆ ತೊಂದರೆ ಇಲ್ಲ, ಉತ್ತಮ ಆರೋಗ್ಯವನ್ನು ಸಹ ಕಾಪಾಡ್ಕೊಂಬಲು ಇವರು ಯಶಸ್ಸನ್ನು ಕಾಣ್ತಾರೆ. ಧನುರಾಶಿಯಲ್ಲಿ ಜನಿಸಿರೋರು ಇವತ್ತು ಆರಂಭದಲ್ಲೇ ಸ್ವಲ್ಪ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಅಥವಾ ತೊಡಕನ್ನು ಎದುರಿಸ್ತಾರೆ. ಅಡ್ಡಿ ಆತಂಕ ಅನ್ನೋದಕ್ಕಿಂತ ತೊಡಕನ್ನು ಎದುರಿಸ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಜೊತೆಯಲ್ಲಿರೋರು. ಇವಾಗ ಕುಟುಂಬದ ವಿಚಾರ ತಗೊಂಡ್ರೂ ಅಷ್ಟೇ ಇವರು ಸರಿಯಾಗಿ ತಮ್ಮ ಕೆಲಸವನ್ನು ನಿರ್ವಹಿಸೋಕ್ಕೆ ಆರಂಭ ಮಾಡ್ತಾರೆ. ಆದರೆ ಜೊತೆಯಲ್ಲಿರೋರು ಇವ್ರನ್ನೇನು ಮಾಡ್ತಾರೆ, ಸ್ವಲ್ಪ ಹೆದರಿಸ್ತಾರೆ. ಇವರಿಗೆ ಇವತ್ತು ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಒಂದು ಯಶಸ್ಸನ್ನು ಗಳಿಸ್ತಾರೆ, ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಆದರೆ ಆತ್ಮವಿಶ್ವಾಸದ ಕೊರತೆ ಉಂಟಾಗೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ, ಇವರಿಗೆ ಈ ದೊರೆಯಬೇಕಾದಂತಹ ಅನುಕೂಲತೆಗಳು ಅಥವಾ ಆ ಯಶಸ್ಸು ಇವೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ದೊರೆಯುತ್ತೆ ಅಷ್ಟೆ. ಇಲ್ಲಿ ಮುಖ್ಯವಾಗಿ ಏನು ಅಂದರೆ, ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಬದಲಾಯಿಸಬಾರ್ದು. ಎರಡನೇದಾಗಿ 100 ಜನ 100 ಹೇಳಿ, ಎಲ್ಲರ ಮಾತು ಕೇಳಬೇಕು. ನಿಮ್ಮ ಮನಸ್ಸಿನಲ್ಲಿ ಯಾವುದು ಸರಿ ಅನಿಸುತ್ತೆ ಆ ರೀತಿ ಕೆಲಸವನ್ನು ಮಾಡಬೇಕು. ಇವರೇನು ಮಾಡ್ತಾರೆ, ಇವತ್ತು ಕೆಲಸ ಮಾಡೋದ್ರ ಜೊತೆ ಅತಿಯಾಗಿ ಮಾತನ್ನು ಹಾಕ್ತಾರೆ. ಆ ಮಾತಿನ ಭರದಲ್ಲಿ ತಮ್ಮ ಉದ್ಯೋಗ ಅಥವಾ ತಾವು ಮಾಡ್ತಿರೋ ಈ ಕೆಲಸದ ಬಗ್ಗೆ ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಇಲ್ಲೇ ಎಲ್ಲರೂ ಇವರ ಸ್ನೇಹಿತರು, ಎಲ್ಲರೂ ಇವರು ಒಳ್ಳೇದು ಮಾಡೋದು ಅನ್ನೋದು ಖಂಡಿತ ಇಲ್ಲ, ಅದು ಸುಳ್ಳಾಗುತ್ತೆ. ಇವರ ಒಂದು ಯಶಸ್ಸನ್ನು ಕಂಡು ಈ ಹೊಟ್ಟೆ ಕಿಚ್ಚು ಪಡೋ ಜನ ಇರ್ತಾರೆ. ಅವರೇನಪ್ಪ ಮಾಡ್ತಾರೆ ಅಂದರೆ, ಬೇಕು ಅಂತಲೇ ಇವರ ಹಾದಿಯನ್ನು ತಪ್ಪಿಸ್ತಾರೆ. ಆದ್ದರಿಂದ ಮುಖ್ಯವಾಗಿ ಇವರು ಮಾಡಬೇಕಾಗಿರೋದು ಮಾತು ಕಡಿಮೆ ಮಾಡಬೇಕು, ಕೆಲಸವನ್ನು ಜಾಸ್ತಿ ಮಾಡಬೇಕು. ಆಗ ಮಾತ್ರ ಯಾವುದೇ ಒಂದು ತೊಂದರೆ ಆಗಲ್ಲ. ಇನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಪರಿಶ್ರಮದಿಂದ ಮಾತ್ರ ತಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ಇರುತ್ತೆ, ಹಣಕಾಸಿನ ವಿಚಾರದಲ್ಲಿ ಸಂತೃಪ್ತಿ ಇರುತ್ತೆ. ಮಕರ ರಾಶಿಯಲ್ಲಿ ಜನಿಸಿರೋರು ಇವರು ತುಂಬ ಖುಷಿಯಿಂದನೇ ಇರ್ತಾರೆ. ಇವರು ಸರಿಯಾದ ರೀತಿಯಲ್ಲೇ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಇವರ ಸಂಗಾತಿಗೆ ಇವರ ಬಗ್ಗೆ ಸ್ವಲ್ಪ ಬೇಸರ ಇರುತ್ತೆ. ಒಂದು ರೀತಿ ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅತಿಯಾದ ಕೆಲಸದ ಒತ್ತಡದಿಂದ ಇವರು ತಮ್ಮ ಪತಿ ಅಥವಾ ಪತ್ನಿಯನ್ನು ಒಂದು ರೀತಿ ದೂರ ಇಟ್ಬಿಡ್ತಾರೆ, ಅಂದರೆ ಕಡೆಗಣಿಸ್ಬಿಡ್ತಾರೆ. ಅವರು ಸರಿ ಈಗ ಮಾತಾಡಲ್ಲ, ಎಲ್ಲೂ ಕರ್ಕೊಂಡು ಹೋಗಲ್ಲ. ಈ ರೀತಿ ಈ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ದೊಡ್ಡದಾಗ್ಬಿಡುತ್ತೆ. ಈ ಕಾರಣದಿಂದ ಕುಟುಂಬದ ಹಿರಿಯರ ಸಮ್ಮುಖದಲ್ಲಿ ಒಂದು ಸ್ವಲ್ಪ ಸಂಧಾನ ಸಭೆ ಸಹ ನಡೆಯುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಮುಖ್ಯವಾಗಿ ನೀವೇನಪ್ಪ ಮಾಡಬೇಕು ಅಂದರೆ, ನಿಮ್ಮ ಕೆಲಸ ಕಾರ್ಯಗಳು ಅತಿ ಮುಖ್ಯ, ಅದು ಜೀವನಕ್ಕೆ ತುಂಬ ಮುಖ್ಯ, ಸರಿ. ಆದರೆ ಅದರ ಜೊತೆ ನಿಮ್ಮ ಪ್ರೀತಿ ಪಾತ್ರರು ಕೇವಲ ನಿಮ್ಮ ಬಾಳ ಸಂಗಾತಿ, ನಿಮ್ಮ ಮಕ್ಕಳು ಅಂತಲ್ಲ, ನಿಮ್ಮ ಜೊತೆ ಇರೋರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತನಾಡೋದನ್ನು ಮರಿಬೇಡಿ. ಆಗ ಮಾತ್ರ ನಿಮಗೂ ಒಂದು ಈ ಶಾಂತಿ ನೆಮ್ಮದಿ ಇರುತ್ತೆ. ಕುಟುಂಬದ ಯಾವುದೇ ಕೆಲಸ ಕಾರ್ಯಗಳನ್ನು ನಿಲ್ಲಲ್ಲ, ಸುಸೂತ್ರವಾಗಿ ಮುಂದುವರಿಸ್ತೀವಿ. ಉದ್ಯೋಗದಲ್ಲಂತೂ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರತಿಯೊಬ್ಬರೂ ಮೆಚ್ಕೋತಾರೆ. ಕಾರಣ ಏನಪ್ಪ ಅಂದರೆ, ಅದಕ್ಕೆ ಕಾರಣವೇ ನಿಮ್ಮ ಕಾರ್ಯದಕ್ಷತೆ. ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ತೊಂದರೆ ಕೊಡಲ್ಲ. ನೀವಾಯಿತು, ನಿಮ್ಮ ಪಾಡಾಯಿತು, ನಿಮ್ಮ ಕೆಲಸವಾಯಿತು, ಆ ರೀತಿ ಮುಂದುವರಿತೀರಿ. ಈ ಕಾರಣದಿಂದ ಏನಾಗುತ್ತೆ ಅಂದರೆ, ನಿಮಗೆ ಒಂದು ರೀತಿ ಏಕಾಂಗಿತನ ಕಾಡುತ್ತೆ. ಆದ್ದರಿಂದ ಈ ಒಂದು ಪರಿಸ್ಥಿತಿಯಿಂದ ಹೊರಬರೋಕ್ಕೆ ಏನು ಮಾಡ್ತೀರಿ,
ಮಕ್ಕಳ ಜೊತೆಯಲ್ಲಿ ಈ ಮನರಂಜನಾ ಈ ಸ್ಥಳಗಳಿಗೆ ಭೇಟಿಯನ್ನು ನೀಡ್ತೀರಿ. ಅಲ್ಲಿಗೆ ಹೋಗ್ಬೋದು, ಇಲ್ಲ ಯಾವುದಾದ್ರು ಒಂದು ಫಿಲಮ್ಗೆ ಹೋಗ್ಬೋದು, ಇಲ್ಲ ನಾಟಕಕ್ಕೆ ಹೋಗ್ಬೋದು. ಈ ರೀತಿ ಒಟ್ಟಾರೆ ಇವತ್ತು ಮನೆ ಮಂದಿಯ ಜೊತೆ ನಿಮ್ಮ ವೇಳೆಯನ್ನು ಕಳೀತೀರಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ನಿರೀಕ್ಷಿಸಿದ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣ ಇರಲಿ. ಉತ್ತಮ ಆರೋಗ್ಯ ಇರುತ್ತೆ. ಆದರೆ ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆ ಇರಬೇಕು. ಕುಂಭರಾಶಿಯಲ್ಲಿ ಜನಿಸಿರೋರು ಇವರು ಏನು ಮಾಡ್ತಾರೆ, ಬೇರೆಯವರನ್ನ ಅನಾವಶ್ಯಕವಾಗಿ ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ಉದಾಹರಣೆ, ಅದರಲ್ಲೂ ಮುಖ್ಯವಾಗಿ ಈ ಕುಟುಂಬದ ವಿಚಾರಕ್ಕೆ ಬಂದಾಗ ಕುಟುಂಬದ ಹಿರಿಯರು ಪ್ರತಿಯೊಬ್ಬರನ್ನು ಒಂದು ರೀತಿ ಏನಾರು ಅನ್ನೋದು, ಅವರ ಕೆಲಸ ಕಾರ್ಯಗಳನ್ನು ಟೀಕೆ ಮಾಡೋದು ಈ ಥರ ಇರುತ್ತೆ. ಇದೇ ರೀತಿ ಇವರ ಕೆಲಸ ಕಾರ್ಯಗಳು ಅಥವಾ ಇವರ ಪತಿ ಅಥವಾ ಪತ್ನಿಯ ಕೆಲಸ ಕಾರ್ಯಗಳು ಇದರ ಬಗ್ಗೆ ಅವರು ಟೀಕೆ ಮಾಡ್ತಾರೆ. ಮಾಡಿದಾಗ ಇವರೇನು ಮಾಡ್ತಾರೆ, ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ತಾರೆ. ಹಾಗೆಯೇ ಅವರ ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ದೊಡ್ಡವರು, ದೊಡ್ಡಮ್ಮನೋ ದೊಡ್ಡಪ್ಪನೋ ಅಜ್ಜಿನೋ ಯಾರು ಆಗಿರ್ಬೋದು, ಏನು ಮಾಡ್ತಾರೆ, ಅವ್ರ ಜೊತೆ ವಿವಾದದಲ್ಲಿ ತೊಡಗ್ತಾರೆ. ಒಟ್ಟಾರೆ ಒಂದು ವಿಚಾರ, ಇವತ್ತು ಇವರನ್ನು ಮಾತಿನಲ್ಲಿ ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನಾಗುತ್ತೆ, ಇವರ ಜೊತೆ ಮಾತುಕತೆ ಆಡದಿರೋ ಸುಮ್ಮನೆ ಆಗಿಬಿಡ್ತಾರೆ. ಕೊನೆಯದಾಗಿ ಏನಾಗುತ್ತೆ, ಇವರ ತಪ್ಪು ಇವರಿಗೆ ಅರಿವಾಗುತ್ತೆ. ಆ ಕಾರಣದಿಂದ ಪ್ರತಿಯೊಬ್ಬರನ್ನು ಇವರು ಈ ಕ್ಷಮೆಯನ್ನು ಯಾಚಿಸ್ತಾರೆ. ಇಲ್ಲೇ ತಗ್ಗಿ ಬಗ್ಗಿ ನಡಿಬೇಕು, ಬೇರೆ ವಿಧಿ ಇಲ್ಲ. ಬೇರೆಯವರಿಗೆ ಹೊಂದಿಕೊಂಡೇ ಬಾಳಬೇಕು, ಇಲ್ಲವರೆ ನಿಮಗೆ ಯಶಸ್ಸು ಸಿಗಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ನಿಮ್ಮ ತಪ್ಪಿರಲ್ಲ, ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ತಪ್ಪು ಅಂತಾರೆ, ಸರಿ ಒಪ್ಕೋಬೇಕು. ಆಮೇಲೆ ಅದೇ ಕೆಲಸ ತೊಗೊಂಡೋಗಿ ಕೊಡ್ತಾರೆ, ಅವಾಗ ಬೇಷ್ ಅಂತಾರೆ. ಕಾರಣ ಏನಪ್ಪ ಅಂದರೆ, ನೀವು ಸರಿಯಾಗಿದ್ದರೂ ನಿಮ್ಮ ಜೊತೆ ಇರೋರು ನಿಮ್ಮನ್ನು ಅಪಾರ್ಥ ಮಾಡ್ಕೋತಾರೆ. ಇದರಿಂದ ನಿಮ್ಮ ಮಾತುಕತೆಯ ಮೇಲೆ ಎಚ್ಚರಿಕೆ ಇರಲಿ, ಹಿಡಿತಾ ಇರಲಿ. ನಿಮ್ಮ ಮನಸ್ಸಿನ ಭಾವನೆಯನ್ನು ಪ್ರತಿಯೊಬ್ಬರಲ್ಲೂ ಹಂಚಿಕೊಳ್ಳಿ. ಅದು ಎಲ್ರಿಗೂ ಅರ್ಥ ಆಗುವ ರೀತಿ ಮಾತನಾಡಿ. ಮಾನವಿಕ ನಡೆನುಡಿ ಇವತ್ತು ಖಂಡಿತ ನಿಮಗೆ ಒಳ್ಳೆಯದಲ್ಲ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆರೋಗ್ಯದ ವಿಚಾರಕ್ಕೆ ಬಂದರೆ ಮಾತ್ರ ಮಾನಸಿಕ ಒತ್ತಡ ನಿಮ್ಮನ್ನು ಕಾಡುತ್ತೆ. ರಾಶಿ ಚಕ್ರದ ಕೊನೆಯ ರಾಶಿ ಮೀನ. ಈ ಮೀನ ರಾಶಿಯವರು ಇವತ್ತು ತಮ್ಮ ಸ್ವಂತ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಹೊಸ ರೀತಿಯ ಕೆಲಸ ಕಾರ್ಯಗಳ ನಿರೀಕ್ಷೆಯಲ್ಲಿ ಇವರು ಇರ್ತಾರೆ. ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿ ಇವರ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗಿರುತ್ತೆ. ಈ ಕಾರಣದಿಂದ ಏನು ಮಾಡ್ತಾರೆ, ಇವರು ಹೊಸ ರೀತಿಯ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾರೆ. ಅದೇ ರೀತಿ ಹೊಸ ರೀತಿಯ ಬದಲಾವಣೆಗಳು ಸಹ ಇವರಿಗೆ ಸಿಗುತ್ತೆ. ಒಟ್ಟಾರೆ ಇವರ ನಿರೀಕ್ಷಿಸಿದ ರೀತಿಯಲ್ಲಿ ಜೀವನ ನಡ್ಕೊಂಡು ಹೋಗುತ್ತೆ. ಕುಟುಂಬದಲ್ಲಿ ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳ್ತಾರೆ. ಅದರಲ್ಲಿ ಯಾವುದೇ ಒಂದು ದೋಷ ಉಂಟಾಗಲ್ಲ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಎದುರಾಗುವ ಯಾವುದೇ ರೀತಿಯ ಬದಲಾವಣೆಗಳನ್ನು ಸುಲಭವಾಗಿ ಇವರು ಎದುರಿಸ್ತಾರೆ, ಅದಕ್ಕೆ ಹೊಂದಿಕೊಂಡು ಬಾಳ್ತಾರೆ. ಇಲ್ಲಿ ಇವರು ನೀರಿಗೆ ಹೋಲಿಸ್ಬೋದು. ನೀರು ಎಲ್ಲ ವಸ್ತುಗಳನ್ನು, ಬಹುತೇಕ ವಸ್ತುಗಳನ್ನು ತನ್ನ ಕರಗಿಸ್ಕೊಂಬತ್ತೆ. ಅದೇ ರೀತಿ ಬೇರೆಯವರು ಒಳ್ಳೆಯದನ್ನು ಹೇಳಲಿ, ಕೆಟ್ಟದ್ದನ್ನು ಹೇಳಲಿ, ಅದನ್ನು ಸರಿ ಅಂತ ಒಪ್ಕೋತಾರೆ. ಅದನ್ನು ಇವರು ಪಾಲಿಸ್ತಾರೋ ಬಿಡ್ತಾರೋ ಬೇರೆ ವಿಚಾರ, ಅದ್ರ ಬಗ್ಗೆ ಹೇಳೋದು ತಿಳ್ಕೊಂಬಲ್ಲ. ಅವರ ಮನಸ್ಸು ಒಂದೇ, ಇವರು ನಾನು ಹೇಳಿದೆ ಕೇಳಿದೆ ಅಂತ. ಈ ರೀತಿ ಇವರು ಒಂದು ರೀತಿ ಅಜಾತ ಶತ್ರುವಿನ ರೀತಿ ದಿನವನ್ನು ಕಳೀತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಹ ಸಂತೋಷ ಮನೆ ಮಾಡುತ್ತೆ. ಇವರು ಖುಷಿಯಾಗೇ ಇರ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಅಂತೂ ಬೇರೆಯವರಿಗೆ ಸ್ವಲ್ಪ ತೊಂದರೆಗಳಾಗ್ತಾ ಇರುತ್ತೆ, ಆದರೆ ಇವರ ಕೆಲಸ ಕಾರ್ಯಗಳು ಮಾತ್ರ ಸುಸೂತ್ರವಾಗಿ ನಡೀತಾ ಇರುತ್ತೆ. ಇದಕ್ಕೆ ಕಾರಣ ಇವರ ಮನೋಭಾವನೆ. ಅನಿರೀಕ್ಷಿತ ಧನಲಾಭ ಇರುತ್ತೆ. ಇವರ ನಿರೀಕ್ಷೆಗೂ ಮೀರಿದ ಧನಲಾಭ. ಇವರು ಊಹೆ ಮಾಡೋಕ್ಕೆ ಸಾಧ್ಯವಿಲ್ಲದಂತಹ ಮೂಲೆಗಳಿಂದ ಇವರಿಗೆ ಹಣದ ಈ ಸಹಾಯ ದೊರೆಯುತ್ತೆ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಅಸಡ್ಡೆ ಬೇಡ. ಅಂದರೆ ನೆಗ್ಲಿಜೆನ್ಸ್ ಇದ್ದರೆ ಮಾತ್ರ ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ.